ನಮಸ್ತೆ ಕರ್ನಾಟಕ, ಶರಣು ಶುಭೋದಯ. ಕಾಫಿ ವಿತ್ ನ್ಯೂಸ್ಗೆ ಸ್ವಾಗತ. ನಾನು ಜೀವನ್ ಬಡಿಗೇರ್. ನಾನು ನೀತಿ ವೇಣುಗೌಡ. ವೀಕ್ಷಕರೇ, ರಾಜ್ಯದ ಪ್ರಮುಖ ಸುದ್ದಿ ಪತ್ರಿಕೆಗಳಲ್ಲಿ ಯಾವೆಲ್ಲ ಸುದ್ದಿಗಳಿದೆ ಅನ್ನೋದನ್ನ ಈ ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. 2 ಕೋಟಿವರೆಗಿನ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲು, ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ. ಹಳ್ಳಿಗಳ ಅನಧಿಕೃತ ಆಸ್ತಿಗೂ ಈ ಘಾತ. 9 ವಿವಿ ಮುಚ್ಚುವ ತೀರ್ಮಾನ ಆಗಿಲ್ಲ. ಡಿಕೆಶಿ ನೇತೃತ್ವದ ಉಪ ಸಮಿತಿ ವರದಿ ನೀಡಿಲ್ಲ. ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ. ಮೆಟ್ರೋ ಬಸ್ ದರ ಏರಿಕೆಯ ಬೆನ್ನಲ್ಲೇ ಮತ್ತಷ್ಟು ಹೊರೆ. ಬೆಂಗಳೂರಿನಲ್ಲಿ ಏಪ್ರಿಲ್ನಿಂದ ಕಸಕ್ಕೆ ಶುಲ್ಕ, ನೀರಿನ ದರ 1 ಪೈಸೆ ಏರಿಕೆಯ ಸುಳಿವು ಕೊಟ್ಟ ಡಿಕೆಶಿ. ಕರ್ನಾಟಕಕ್ಕೆ ಸೆಡ್ಡು ಹೊಡೆದ ತಮಿಳುನಾಡು. ಬಜೆಟ್ನಲ್ಲಿ ಬೆಂಗಳೂರು ಬಳಿಕ ಹೊಸೂರಿನಲ್ಲಿ ಐಟಿ ಪಾರ್ಕ್ ಘೋಷಣೆ. 400 ಕೋಟಿ ವೆಚ್ಚದಲ್ಲಿ ನಿರ್ಮಾಣ. ಕದನ ವಿರಾಮದ ಅಮೆರಿಕ ಪ್ರಸ್ತಾಪಕ್ಕೆ ಪುಟಿನ್ ಸಮ್ಮತಿ. 30 ದಿನ ಕದನ ವಿರಾಮ ಅಗತ್ಯ ಎಂದ ರಷ್ಯಾ ಅಧ್ಯಕ್ಷ. ಟ್ರಂಪ್ ಮೋದಿ ಸೇರಿ ವಿಶ್ವದ ನಾಯಕರಿಗೆ ಧನ್ಯವಾದ.